ಆಸ್ಪತ್ರೆಯ ಮೇಲಿನ ದಾಳಿಗೆ ಇಸ್ರೇಲ್ ಬೆಂಕಿಯುಗಳಿದೆ. ಇರಾನ್ ಬೆಲೆ ತೆರಬೇಕಾಗುತ್ತದೆ ಇದಕ್ಕೆ ಅಂತ ಹೇಳಿ ಇಸ್ರೇಲ್ ವಾರ್ನಿಂಗ್ ಅನ್ನ ನೀಡಿದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಸೇನಾ ಆಸ್ಪತ್ರೆಯ ಮೇಲೆ ದಾಳಿಗೆ ಇಸ್ರೇಲ್ನಿಂದ ಎಚ್ಚರಿಕೆಯ ಸಂದೇಶ ರವಾನೆ ಆಗಿದೆ. ಮುಂದೆ ದಾಳಿ ಭೀಕರವಾಗಿರುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು. ಬಿಗ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಇಂದು ಏನು ಇಸ್ರೇಲ್ನ ಸೇನಾ ಆಸ್ಪತ್ರೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ, ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಅದಕ್ಕೆ ನೇತನ್ಯಾಹು ಕೆಂಡಾಮಂಡಲರಾಗಿದ್ದಾರೆ. ಇರಾನ್ನ ಈ ದಾಳಿಗೆ ಇರಾನ್ ಭಾರಿ ಬೆಲೆಯನ್ನ ತೆರಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದು ವಾರದಿಂದನೂ ಕೂಡ ಯುದ್ಧ ನಡೀತಾ ಇದೆ. ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಯಾರು ಕೂಡ ಹಿಂತೆಗೆಯುವ ಪ್ರಶ್ನೆಯೇ ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಇರಾನ್ನ ಪರಮೋಚ್ಚ ನಾಯಕನನ್ನ ಉತ್ತರದಾಯಿಯನ್ನಾಗಿ ಮಾಡಲಾಗುತ್ತೆ ಅಂತ ಕೂಡ ಎಚ್ಚರಿಕೆಯನ್ನ ನೀಡಿದೆ ಇಸ್ರೇಲ್. ಇರಾನ್ ಇಂದು ಸೊರೋಕಾ ಆಸ್ಪತ್ರೆ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಇಸ್ರೇಲ್ನ ಸೇನಾ ಆಸ್ಪತ್ರೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿದೆ ಇರಾನ್. ಹಾಗಾಗಿ ಜೊತೆಯಲ್ಲಿ ದೇಶದ ಅಂದ್ರೆ ಇಸ್ರೇಲ್ನ ನಾಗರಿಕ ಮೇಲೂ ಕೂಡ ದಾಳಿಯನ್ನ ನಡೆಸಿದೆ. ದೇಶದ ಕೇಂದ್ರ ಭಾಗದಲ್ಲಿ ಕೂಡ ದಾಳಿಯನ್ನ ನಡೆಸಿದೆ. ನಾಗರಿಕರ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಹಾಗಾಗಿ ಕೆಂಡಾಮಂಡಲವಾಗಿದೆ ಇಸ್ರೇಲ್. ಟೆಹರಾನ್ನಲ್ಲಿರುವ ದಾಳಿಕೋರರು ಇದಕ್ಕೆ ಬೆಲೆಯನ್ನ ತೆರಬೇಕಾಗುತ್ತೆ ಅಂತ ಹೇಳಿದೆ ಇಸ್ರೇಲ್. ಅಂದ್ರೆ ಇರಾನ್ನ ಮುಖ್ಯಸ್ಥರು ಯಾರಿದ್ದಾರೆ ಅವರು ಇದಕ್ಕೆ ಬೆಲೆಯನ್ನ ತೆರಬೇಕಾಗತ್ತೆ. ಇರಾನ್ನ ಪರಮೋಚ್ಚ ನಾಯಕ ಇದಕ್ಕೆ ಬೆಲೆಯನ್ನ ತೆರಬೇಕಾಗತ್ತೆ ಅಂತ ಹೇಳಿ ಇಸ್ರೇಲ್ನ ಮುಖ್ಯಸ್ಥ ಬೆಂಜಮಿನ್ ನೇತನ್ಯಾಹು ವಾರ್ನಿಂಗ್ ಅನ್ನ ನೀಡಿದ್ದಾರೆ.